ಕೊರಿಯರ್ ಸೈನ್ ಕವರ್ ಸೈಡಲ್ಲಿತ್ತು. ಹೋ ಸಾರಿ, ಅಲ್ಲಿರೋದು ನೋಡ್ಲಿಲ್ಲ. ಒಳಗೆ ಇದ್ರಿ ಅನ್ಸುತ್ತೆ, ಆಚೆ ಬಂದ್ರೆ ತಾನೇ ಗೊತ್ತಾಗೋದು. ನಿಮ್ಗೆ ಮೇಲೆ ರೂಮ್ ಖಾಲಿ ಇದೆ ಅಂತ OLX ಅಲ್ಲಿ ನೋಡಿದೆ. ಓ, ಇವಾಗ ಮನೇಲಿ ಯಾರೂ ಇಲ್ಲ. ಇದಿರಲ್ಲ ಅಂದ್ರೆ ನೀವು ಓನರ್ ಅಲ್ವಾ? ಅವರು ಈವ್ನಿಂಗ್ಗೆ ಬರೋದು. ತುಂಬಾ ಡಿಪೆಂಡೆಂಟ್ ಅನ್ಸುತ್ತೆ. ಮನೆ ಬೇಕು ಅಂದ್ರೆ ನಂಬರ್ ಕೊಟ್ಬಿಟ್ಟು ಹೋಗಿ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ನಾನು ಮೊಬೈಲ್ ಯೂಸ್ ಮಾಡಲ್ಲ, ಹೇಳಿದ್ರೆ ಯಾರು ನಂಬೋದು ಇಲ್ಲ. ಪರವಾಗಿಲ್ಲ ಅಂದ್ರೆ ನಿಮ್ ನಂಬರೇ ಕೊಡಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ದಲೆ ಇರೋರ್ಗೆಲ್ಲ ನಂಬರ್ ಕೊಡೋದಕ್ ಆಗೋದಿಲ್ಲ. ಆಧಾರ್ ಕಾರ್ಡ್ ಆದ್ರೂ ಕೊಡ್ತೀರಾ? ಈವ್ನಿಂಗ್ ಮೇಲೆ ಬನ್ನಿ. ಸಾರಿ, ಅದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಾಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ನಾನು ಈವ್ನಿಂಗ್ ಬರ್ತೀನಿ. ಏನೋ ಶಬ್ದ ಕೇಳಿಸ್ಲಿಲ್ವಾ? ಏನಂದ್ರೆ ಏನೋ ಶಬ್ದ ಕೇಳಿಸ್ಲಿಲ್ವಾ? ಏನೋ ಸತ್ ಮಾಡಿರ್ಬೇಕು ಕೆಲ್ಸ ನೋಡು. ಇಲ್ಲ ರೀ, ಬೇರೆ ತರ ಶಬ್ದ ಕೇಳಿಸ್ತು. ಬೇರೆ ತರ ಕೇಳಿಸ್ತಾ? ಏನು ಇಲ್ವೇ? ಏ ಅಲ್ಲೋಡು. ನಿನ್ನೆ ಕೂಡ ಇದೇ ತರ ಇತ್ತಲ್ವಾ? ಸರಿ, ಯಾವಾಗ ಕ್ಲಿಯರ್ ಮಾಡ್ತೀರಾ? ಬರ್ತಾ ಇದೆ ಸರ್. ಇವ್ರ್ಯಾರು? ಇವರೇ ಸರ್, ಈ ಹುಡುಗಿಯವ್ರ ಗಂಡ ಸರ್. ನಿನ್ನೆ ಫೋನ್ನೇ ನೋಡ್ತಿದ್ಲಲ್ಲ ಆ ಹುಡುಗಿ ಸರ್. ಅದೇ ತರ ಮೇಲಿಂದ ಕೆಳಗ್ ಬಿದ್ದಿದ್ದಳು ಸರ್. ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ CCTV ಆಫ್ ಸರ್. ಈ ಹುಡುಗಿ ಫೋನ್ ಏನಾಯ್ತು? ಫೋನ್ ಇದೆ ಸರ್, ಆದ್ರೆ ಪ್ಯಾಟರ್ನ್ ಲಾಕ್ ಸರ್. ಬೇಗ ಲಾಕ್ ಓಪನ್ ಮಾಡಕ್ ಹೇಳಿ, ಎಲ್ಲ ಡೀಟೇಲ್ಸ್ ನನಗೆ ಬೇಗ ಕಳ್ಸಕ್ ಹೇಳಿ. ಸರಿ ಸರ್. ಸರ್, ಆ ಹುಡುಗಿಯವ್ರ ಹಸ್ಬೆಂಡ್ ಘಟನೆ ಆದಾಗ ಇವ್ರು ಇರ್ಲಿಲ್ವಂತೆ. ಇಲ್ಲಿ ಬನ್ನಿ. ಹೆಸರೇನು? ಆರ್ಯನ್ ಸರ್. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 6 years. ಅವ್ರನ್ನ ಮೊದ್ಲು ಯಾರು ನೋಡಿದ್ದು? ಐರನ್ ಅವರು ಸರ್. ಕರ್ಕೊಂಬರಲ್ಲ ಸರ್? ಹೋಗಿ ಕರ್ಕೊಂಡ್ ಬನ್ನಿ.